अच्छे दिन न खाता हूं न खाने दूंगा। लेकिन भाइयों बहनों, हम लोग आजादी के अमृत काल में हमारी 75 साल की यात्रा को उसका गौरवगान ही करते रहेंगे, प्रगति के हर चीज में। लेकिन जब 2047 हम एक विकसित भारत का सपना लेकर के चल रहे हैं तब, और वो सपना नहीं 140 करोड़ देशवासियों का संकल्प है। ನಮಸ್ಕಾರ ವೀಕ್ಷಕರೇ, ಅಚ್ಚೇ ದಿನದಿಂದ ಅಮೃತ ಕಾಲದವರೆಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುರಾಜ್ ದೇಸಾಯಿ. ನಾನು ತಿನ್ನಲ್ಲ, ಬೇರೆಯೊಬ್ಬರನ್ನ ತಿನ್ನಲು ಬಿಡೋದಿಲ್ಲ. ಪ್ರಧಾನಿಯವರ ಮಾತು ಈಗಲೂ ಕಿವಿಯಲ್ಲಿ ಗುಯಿ ಮುಟ್ತಾ ಇದೆ. ನಾ ಖಾವುಂಗ ನಾ ಖಾನೆ ದುಂಗ ಎನ್ನುತ್ತಲೇ ಪ್ರಧಾನಿ ಮೋದಿಯವರು ಬಿಜೆಪಿಗೆ ಖಾವೋ ಖಾನೆ ಎರಡನ್ನೂ ಮಾಡಿಸಿದರು. ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ಕಮಂಗಿ ಎಂಬಂತೆ ಯಾರ್ದೋ ದುಡ್ಡಲ್ಲಿ ಬಿಜೆಪಿ 10 ವರ್ಷ ಭರ್ಜರಿಯಾಗಿ ಜಾತ್ರೆಯನ್ನು ಮಾಡಿತು. ಈ ಜಾತ್ರೆಗೆ ಬಿಜೆಪಿಯವರು ಬಳಸಿಕೊಂಡಿದ್ದು ಚುನಾವಣಾ ಬಾಂಡನ್ನು. ಚುನಾವಣಾ ಬಾಂಡ್ ಈಗ ಸಾಕಷ್ಟು ಸದ್ದು ಮಾಡುತ್ತಾ ಇದೆ. ಬಿಜೆಪಿ ಸೇರಿದಂತೆ ಯಾವೆಲ್ಲ ರಾಜಕೀಯ ಪಕ್ಷಗಳು ಚುನಾವಣಾ ಬಾಂಡನ್ನು ಪಡೆದಿವೆ ಎನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡನ್ನು ಅಸಂವಿಧಾನಿಕ ಅಂತ ಹೇಳಿ ರದ್ದನ್ನು ಮಾಡಿದ ಮೇಲೆ ಬಿಜೆಪಿಗೆ ಇದು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಚುನಾವಣಾ ಬಾಂಡನ್ನು ಪಡೆಯೋದಕ್ಕಾಗಿ ರಾಜಕೀಯ ಪಕ್ಷಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾತೆಯನ್ನು ಹೊಂದಿದ್ವು. ಸುಪ್ರೀಂ ಇದನ್ನು ಅಸಂವಿಧಾನಿಕ ಅಂತ ಹೇಳಿದ್ದಷ್ಟೇ ಅಲ್ಲದೆ ವಿವರಗಳನ್ನು ಬಹಿರಂಗಗೊಳಿಸಬೇಕು ಅಂತೇಳಿ ಮುಖಕ್ಕೆ ಹೊಡೆದಂತ ಹೇಳಿತ್ತು. ಚುನಾವಣಾ ಸಮಯ ತಿಂದಿದ್ದು ಗೊತ್ತಾದರೆ ಸೀಟ್ ಕಳ್ಕೊಳ್ತೀವಿ ಅನ್ನುವಂತಹ ಭಯಕ್ಕೆ ಸರ್ಕಾರ SBI ಅನ್ನೋರಿಗೆ ದಾಖಲೆ ನೀಡದಂತೆ ಒತ್ತಡವನ್ನು ಹೇರ್ತಾ ಇದೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಕೇಳಿದಂತಹ ವಿಚಾರಕ್ಕೆ SBI ಅನ್ನೋರು ನೀಡಿದಂತಹ ಉತ್ತರ ಎಷ್ಟು ಹಾಸ್ಯಾಸ್ಪದ ಆಗಿತ್ತು ಅಂತ ಹೇಳಿದರೆ, ಚುನಾವಣಾ ಬಾಂಡನ್ನು ಪಡೆದಂತಹವರ ವಿವರವನ್ನು ನೀಡೋದಕ್ಕೆ 3 ತಿಂಗಳ ಸಮಯ ಬೇಕು ಅಂತೇಳಿ SBI ಕೇಳಿತ್ತು. ನಾವೀಗ ಡಿಜಿಟಲ್ ಕಾಲದಲ್ಲಿದ್ದೇವೆ. 10 ಗಂಟೆಯಲ್ಲಿ ಕೊಡ್ಬೋದಾಗಿರ್ತಕ್ಕಂತಹ ಮಾಹಿತಿ ಇದಾಗಿದೆ. 10 ಗಂಟೆ ಬೇಡ, 24 ಗಂಟೆಯಲ್ಲಾದರೂ ಕೂಡ ಖಂಡಿತ ಇದನ್ನು ಕೊಡಬಹುದು. ಆದರೆ SBI ಅನ್ನೋರು 3 ತಿಂಗಳ ಕೇಳ್ತಾ ಇದ್ದಾರೆ. ಅಂದರೆ ಇದರ ಹಿಂದೆ ಯಾವ ರೀತಿಯ ಹುನ್ನಾರ ಇದೆ ಎನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಚುನಾವಣಾ ಬಾಂಡ್ ಮೂಲಕ ದಾನವನ್ನು ಕೊಟ್ಟವರು ಯಾರು, ಯಾವ ಪಕ್ಷ ಎಷ್ಟು ಚುನಾವಣಾ ಬಾಂಡನ್ನು ಪಡೆದಿದೆ ಎನ್ನುವಂತಹ ಮಾಹಿತಿಯನ್ನು ಬಹಿರಂಗಪಡಿಸಬಾರ್ದು ಅಂತೇಳಿ ಸರ್ಕಾರ ಉದ್ದೇಶವನ್ನು ಹೊಂದಿದೆ ಎನ್ನುವಂಥದ್ದು ಎಲ್ಲ ಹುನ್ನಾರಗಳಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಇದಷ್ಟೇ ಅಲ್ಲ, ಒಂದು ಅಚ್ಚರಿಯ ಸುದ್ದಿ ಕೂಡ ಈಗ ಹೊರಗಡೆ ಬೀಳ್ತಾ ಇದೆ. SBI ಬಳಿ ಇದ್ದಂತಹ ಚುನಾವಣಾ ಬಾಂಡಿನ ದಾಖಲೆಗಳು ಡಿಲೀಟ್ ಆಗಿದಾವೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇದೆಲ್ಲವನ್ನೂ ಕೂಡ ನೋಡಿದರೆ ವ್ಯವಸ್ಥಿತವಾಗಿರ್ತಕ್ಕಂತಹ ಕೆಲಸ ನಡೀತಾ ಇದೆ ಎನ್ನುವಂತಹ ಅನುಮಾನದ ವಾಸನೆ ಮೂಗಿಗೆ ಬಡಿತಾ ಇದೆ. ಈಗ ನಾ ಖಾವುಂಗ ನಾ ಖಾನೆ ದುಂಗ ಎನ್ನುವಂತಹ ವಿಚಾರಕ್ಕೆ ಬರೋಣ. न खाता हूं न खाने दूंगा. ಪ್ರಧಾನಿಯವರು ಕೊಟ್ಟಂತಹ ಈ ಘೋಷಣೆ ಸಾಕಷ್ಟು ವೈರಲ್ ಆಗಿತ್ತು. ಸಾಕಷ್ಟು ಸದ್ದಿನ ಮೂಲಕ ಏನೋ ಬದಲಾವಣೆಯನ್ನು ತರುತ್ತೆ, ಭ್ರಷ್ಟಾಚಾರವನ್ನು ನಿಲ್ಲಿಸುತ್ತೆ ಅಂತೇಳಿ ಬಹಳಷ್ಟು ಜನ ಅಂದ್ಕೊಂಡಿದ್ರು. ಹೇಳಿ ಕೇಳಿ BJP ಅಂದರೆ ಇವರ ಪಕ್ಷ ಎನ್ನುವಂತಹ ಹಣೆಪಟ್ಟಿ ಬೇರೆ ಇರುವಾಗ ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ ಸಾಧ್ಯವೇ ಎನ್ನುವಂತಹ ಚರ್ಚೆಗಳು ಕೂಡ ಎದ್ದು ಬಂದಿದ್ವು. ಆ ಸಂದರ್ಭದೊಳಗಡೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಪ್ರಧಾನಿ ಮೋದಿಯವರು BJP ಪಕ್ಷ ತೋರಿಸಿಕೊಟ್ಟಿದೆ. ನಾ ಖಾವುಂಗ ನಾ ಖಾನೆ ದುಂಗ ಘೋಷಣೆ ಆಕರ್ಷಣೀಯವಾಗಿತ್ತು. ತುಂಬ ಜನ ಈ ಆಕರ್ಷಣೆಗೆ ಫಿದಾ ಆದರು. ಭ್ರಷ್ಟಾಚಾರ ನಿಂತುಬಿಡುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದರು. ಆದರೆ ಮೋದಿಯವರು ಇದು ಆಡಿದ್ದು ಸುಳ್ಳು ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಯಿತು. ಯಾಕೆ ಅಂತ ಹೇಳಿದರೆ, ನಾನಾಗಲೇ ಹೇಳಿದಾಗೆ ಹೇಳಿ ಕೇಳಿ BJP ಅಂತ ಹೇಳಿದರೆ ಭ್ರಷ್ಟ ಜನರ ಪಕ್ಷ ಎನ್ನುವಂಥ ಹಣೆಪಟ್ಟಿ ಇದೆ. ಕರ್ನಾಟಕದಲ್ಲಿ ಏನು ಭ್ರಷ್ಟಾಚಾರ ಆಗಿದೆ, ಬೇರೆ ಬೇರೆ ಪ್ರದೇಶದಲ್ಲಿ ಯಾವ ರೀತಿ BJP ಭ್ರಷ್ಟಾಚಾರವನ್ನು ನಡೆದಿದೆ ಎನ್ನುವಂತಹ ಎಲ್ಲ ಅಂಶಗಳು ಇನ್ನೂ ಕಣ್ಮುಂದೆ ದಾಖಲೆಯಾಗಿ ಕಾಣಿಸ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ನಾ ಖಾವುಂಗ ನಾ ಖಾನೆ ದುಂಗ ಮೂಲಕ ಮೋದಿಯವರು ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇತ್ತು. ಅದು ಸಾಧ್ಯ ಆಗಿಲ್ಲ ಎನ್ನುವಂಥದ್ದು ಈಗ ಸ್ಪಷ್ಟ ಆಗಿದೆ. ಅದಷ್ಟೇ ಅಲ್ಲ, ಘೋಷಣೆಯನ್ನು ಮಾಡಿದಂತಹ ಮೋದಿಯವರಿಗೂ ಕೂಡ ಅದು ಚಾಲೆಂಜ್ ಆಗಿತ್ತು. ಘೋಷಣೆ ಮಾಡಿಬಿಟ್ಟಿದ್ದೇನೆ, ಇತ್ತ ಭ್ರಷ್ಟಾಚಾರ ಮಾಡೋರಿಗೂ ಅವಕಾಶವನ್ನು ಕೊಡಬೇಕು, ಕಣ್ಣಿಗೂ ಕೂಡ ಅದು ಕಾಣಿಸಬಾರದು ಎನ್ನುವಂತಹ ಪೇಚಿಗೆ ಪ್ರಧಾನಿ ಮೋದಿಯವರು ಸಿಲುಕೊಂಡಿದ್ದರು. ಆಗ ಅವರು ಹುಡುಕಿಕೊಂಡಿರ್ತಕ್ಕಂತಹ ಮಾರ್ಗವೇ ಚುನಾವಣಾ ಬಾಂಡ್. ಹೌದು,
ಚುನಾವಣಾ ಬಾಂಡ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ನಾ ಖಾವುಂಗಾ ನಾ ಖಾನೆ ದುಂಗಾ ಎನ್ನುವಂಥ ಘೋಷಣೆಗೆ ತಿಲಾಂಜಲಿಯನ್ನು ಹಾಕಿದರು. ಕಾಕತಾಳೀಯ ಅಂತ ಹೇಳಿದರೆ ನಾ ಖಾವುಂಗಾ ನಾ ಖಾನೆ ದುಂಗಾ ಎನ್ನುವಂತಹ ಘೋಷಣೆಯನ್ನು ಕೊಟ್ಟಿದ್ದು 2017ರಲ್ಲಿ. ಚುನಾವಣಾ ಬಾಂಡ್ ಜಾರಿಯಾಗಿದ್ದು ಕೂಡ 2017ರಲ್ಲಿ. ಚುನಾವಣಾ ಬಾಂಡ್ನಲ್ಲಿ ನಡೆದಂತಹ ಭ್ರಷ್ಟಾಚಾರದ ವಿವರವನ್ನು ತಿಳಿಯೋದಕ್ಕಿಂತ ಮುಂಚೆ ಚುನಾವಣಾ ಬಾಂಡ್ ಅಂತ ಅಂದರೆ ಏನು, ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ಯಾವ ರೀತಿ ನೀಡಬಹುದು ಎನ್ನುವಂತಹ ವಿಚಾರವನ್ನು ಈಗ ಒಂದಿಷ್ಟು ಸಂಕ್ಷಿಪ್ತವಾಗಿ ನೋಡಿಕೊಂಡು ಬರೋಣ. 2017ರ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿದಂತೆ ಚುನಾವಣಾ ಬಾಂಡ್ಗಳು ರಾಜಕೀಯ ಪಕ್ಷಗಳಿಗೆ ಅನಾಮಧೇಯವಾಗಿ ಹಣವನ್ನು ದೇಣಿಗೆ ನೀಡಲು ಬಳಸುವ ಬಡ್ಡಿರಹಿತ ಸಾಧನಗಳಾಗಿವೆ. ಇದರ ಮೂಲಕ ದೇಣಿಗೆ ನೀಡಿದರೆ ಖರೀದಿದಾರ ಅಥವಾ ಪಾವತಿಸುವವರ ಬಗ್ಗೆ ಯಾವುದೇ ಮಾಹಿತಿಯನ್ನು ಹೊಂದಿರುವುದಿಲ್ಲ ಮತ್ತು ರಾಜಕೀಯ ಪಕ್ಷವನ್ನು ಇಲ್ಲಿ ಅದರ ಮಾಲೀಕರು ಎಂದು ಭಾವಿಸಲಾಗುತ್ತದೆ. ಚುನಾವಣಾ ಬಾಂಡ್ಗಳು ಪ್ರಾಮಿಸರಿ ನೋಟ್ನಂತಿದ್ದು, ಇದನ್ನು ಯಾವುದೇ ಭಾರತೀಯ ಪ್ರಜೆ ಅಥವಾ ಕಂಪನಿಯು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆಯ್ದ ಶಾಖೆಗಳಿಂದ ಖರೀದಿಸಬಹುದು. ಈ ಬಾಂಡ್ಗಳನ್ನು ನಾಗರಿಕರು ಅಥವಾ ಕಾರ್ಪೊರೇಟರ್ಗಳು ತಮ್ಮ ಆಯ್ಕೆಯ ಯಾವುದೇ ರಾಜಕೀಯ ಪಕ್ಷಕ್ಕೆ ದಾನ ಮಾಡಬಹುದು. ಇದು ಚುನಾವಣಾ ಬಾಂಡ್ನ ಸಂಕ್ಷಿಪ್ತವಾಗಿರತಕ್ಕಂತಹ ವಿವರಣೆ. ಇನ್ನು ಚುನಾವಣಾ ಬಾಂಡ್ ಮೂಲಕ ಯಾವ ಪಕ್ಷ ಎಷ್ಟು ಹಣವನ್ನು ಪಡೆದಿದೆ ಎನ್ನುವಂಥದ್ದನ್ನು ನೋಡೋದಾದರೆ, ಕಳೆದ 6 ವರ್ಷಗಳಲ್ಲಿ ವಾರ್ಷಿಕ ಲೆಕ್ಕ ಪರಿಶೋಧನಾ ಸಮಿತಿಯ ವರದಿಗಳು ಆಡಳಿತಾರೂಢ ಬಿಜೆಪಿ ಅಂದರೆ ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಅನಾಮಧೇಯ ದೇಣಿಗೆಗಳನ್ನು ಸ್ವೀಕರಿಸಿದೆ ಎನ್ನುವಂತಹ ಬಹಿರಂಗ ಮಾಹಿತಿಯನ್ನು ಹಾಕಿದೆ. ಸುಮಾರು 6,566 ಕೋಟಿ ರೂಪಾಯಿಯಷ್ಟು ಚುನಾವಣಾ ಬಾಂಡನ್ನು ಬಿಜೆಪಿ ಪಡೆದುಕೊಂಡಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಅಂತ ನಾವೇನು ಕರಿತೀವಿ, ಇದು 2ನೇ ಸ್ಥಾನದಲ್ಲಿದೆ. 1,123 ಕೋಟಿ ರೂಪಾಯಿಯನ್ನು ಕಾಂಗ್ರೆಸ್ ಚುನಾವಣಾ ಬಾಂಡ್ ಆಗಿ ಪಡೆದುಕೊಂಡಿದೆ. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಅಂದರೆ TMC ಅಂತ ಏನು ಕರಿತೇವೆ, ಈ TMC ಕೂಡ 2017ರಿಂದ ಇಲ್ಲಿಯವರೆಗೆ 1,092 ಕೋಟಿ ರೂಪಾಯಿಯಷ್ಟು ಚುನಾವಣಾ ಬಾಂಡನ್ನು ಪಡೆದುಕೊಂಡಿದೆ. ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಮಾತ್ರ ಚುನಾವಣಾ ಬಾಂಡ್ಗಳ ಮೂಲಕ ದೇಣಿಗೆಯನ್ನು ಸ್ವೀಕರಿಸದೇ ಇರುವಂತಹ ಏಕೈಕ ರಾಷ್ಟ್ರೀಯ ಪಕ್ಷ ಆಗಿದೆ. ಅಷ್ಟೇ ಅಲ್ಲ, ಚುನಾವಣಾ ಬಾಂಡ್ ಸಂದರ್ಭದಲ್ಲಿ ಇದು ದೊಡ್ಡ ಭ್ರಷ್ಟಾಚಾರಕ್ಕೆ ಕಾರಣ ಆಗುತ್ತೆ ಅಂತೇಳಿ CPIM ಒತ್ತಿ ಹೇಳಿತ್ತು. ಅಷ್ಟೇ ಅಲ್ಲ, ಚುನಾವಣಾ ಬಾಂಡನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅಂದರೆ ADR ಅಂತ ನಾವೇನು ಕರಿತೇವೆ, ADR ಜೊತೆ ಸೇರಿಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿತ್ತು. ADR ಮತ್ತು CPIM ಅರ್ಜಿಯನ್ನು ಪರಿಶೀಲನೆ ಮಾಡಿದಂತಹ ಸುಪ್ರೀಂ ಕೋರ್ಟ್ ಫೆಬ್ರವರಿ 15, 2024ರಂದು ರಾಜಕೀಯ ಪಕ್ಷಗಳಿಗೆ ಹೆಸರನ್ನು ಬಹಿರಂಗಪಡಿಸದೆ ದೇಣಿಗೆಯನ್ನು ನೀಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಂತಹ ಚುನಾವಣಾ ಬಾಂಡ್ ಯೋಜನೆಯನ್ನು ಅಸಂವಿಧಾನಿಕ ಅಂತೇಳಿ ರದ್ದನ್ನು ಮಾಡಿತು. ಆ ರದ್ದಿನ ಮೂಲಕ ಯಾವ ಪಕ್ಷಗಳು ಎಷ್ಟೆಷ್ಟು ಹಣವನ್ನು ಪಡೆದುಕೊಂಡಿದ್ದಾವೆ ಎನ್ನುವಂತಹ ಮಾಹಿತಿ ಹೊರಗಡೆ ಬಂತು. ಅಷ್ಟೇ ಅಲ್ಲ, ಅದನ್ನು ಬಹಿರಂಗಗೊಳಿಸೋದಕ್ಕೆ ಈಗೆಲ್ಲ ಎಷ್ಟು ಸರ್ಕಸನ್ನು BJP ಮತ್ತು ಬೇರೆ ಬೇರೆ ಪಕ್ಷಗಳು ಮಾಡ್ತಾ ಇದ್ದಾವೆ ಎನ್ನುವಂಥದ್ದನ್ನು ನಾವು ಒಂದಿಷ್ಟು ಗಮನಿಸಬಹುದಾಗಿರ್ತಕ್ಕಂಥ ಅಂಶ ಆಗಿದೆ ಇಲ್ಲಿ. ಇನ್ನು ಈ ಚುನಾವಣಾ ಬಾಂಡಿನ ಅಂಕಿ ಸಂಖ್ಯೆಗಳು ಯಾವ ವರ್ಷದಲ್ಲಿ ಹೆಚ್ಚೆಚ್ಚಾಗಿದೆ ಎನ್ನುವಂಥದ್ದನ್ನು ನೋಡೋದಾದರೆ, ಅಪರಿಚಿತ ವ್ಯಕ್ತಿಗಳಿಂದ ಈ ಮೊದಲು ಕೂಡ ಹಣವನ್ನು ಪಡಿತಾ ಇತ್ತು. ಆದರೆ ಈ ಪ್ರಮಾಣದಲ್ಲಿ ಹಣವನ್ನು ಪಡಿತಾ ಇರಲ್ಲ. ಕನಿಷ್ಠ ಸಣ್ಣ ಪುಟ್ಟ ಸಾಕ್ಷಿಗಳನ್ನು ಆ ಸಂದರ್ಭದಲ್ಲಿ ಇಡ್ತಾ ಇತ್ತು. ಆ ಅಂಕಿಅಂಶವನ್ನು ಒಂದಿಷ್ಟು ನೋಡೋದಾದರೆ 2014-15ರಿಂದ 2016-17ರ ಅವಧಿಯಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಅಪರಿಚಿತ ಮೂಲಗಳಿಂದ ಬರ್ತಾ ಇದ್ದಂತಹ ಆದಾಯದ ಪಾಲು 66%ರಷ್ಟಿತ್ತು. ಅದು 2018-19ರಿಂದ 2021-22ರ ಅವಧಿಯಲ್ಲಿ 72%ಕ್ಕೆ ಏರಿಕೆಯನ್ನು ಕಂಡಿದೆ. ಅಂದರೆ ದೊಡ್ಡ ಪ್ರಮಾಣದಲ್ಲಿ ಅದು ನೆಗೆಟಿವನ್ನು ಕಂಡಿದೆ. 2014ರಿಂದ 2017ರ ಅವಧಿಯಲ್ಲಿ ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಂದವೆ ಅವರ ಒಟ್ಟು ಆದಾಯ 3,864 ಕೋಟಿ ರೂಪಾಯಿ ಇತ್ತು. 2018ರಿಂದ 2022ರ ಅವಧಿಯಲ್ಲಿ ರಾಜಕೀಯ ಪಕ್ಷಗಳ ಒಟ್ಟು ಆದಾಯ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಯಿತು ಅಂತ ಹೇಳಿದರೆ 11,829 ಕೋಟಿ ರೂಪಾಯಿಗೆ ಅದು ಏರಿಕೆಯನ್ನು ಕಂಡಿದೆ. ಅಂದರೆ 2018ರಿಂದ 22ರ ನಡುವಿನ ಚುನಾವಣಾ ಬಾಂಡ್ ಯೋಜನೆಯಿಂದ ಪಡೆದಂತಹ ರಾಜಕೀಯ ಪಕ್ಷಗಳ ಒಟ್ಟು ಆದಾಯ 58% ಹೆಚ್ಚಳ ಆಗಿದೆ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾನು ತಿನ್ನಲ್ಲ, ಬೇರೆಯವ್ರಿಗೂ ತಿನ್ನೋದಕ್ಕೆ ಬಿಡಲ್ಲ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ಘೋಷಣೆಯನ್ನು ಕೊಟ್ಟ ಮೇಲೆ ಅವರ ಪಕ್ಷಕ್ಕೆ ತಿನ್ನೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕಾಗಿ ಚುನಾವಣಾ ಬಾಂಡ್ ಎನ್ನುವಂತಹ ಮಾರ್ಗವನ್ನು ಹುಡುಕೊಂಡ್ರೆ ಇನ್ನೊಂದು ಮಾರ್ಗವನ್ನು ಅವರು ಆಯ್ಕೆ ಮಾಡಿಕೊಂಡ್ರು. ಅದು ನಿಜಕ್ಕೂ ಈ ದೇಶದ ಜನರನ್ನು ಬೆಚ್ಚಿ ಬೀಳಿಸುವಂತಹ ಆಯ್ಕೆ ಮತ್ತು ಅಂಶ ಆಗಿದೆ. ಅದೇನು ಅಂತ ಹೇಳಿದರೆ, ಚುನಾವಣಾ ಬಾಂಡನ್ನು ನೀಡಲು ನಿರಾಕರಿಸಿದಂತಹ ಕಾರ್ಪೊರೇಟ್ ಸಂಸ್ಥೆಗಳ ಮೇಲೆ ED ಮತ್ತು IT ದಾಳಿಯನ್ನು ಮಾಡಿಸೋದು. ಹೌದು, ಈ
ಐಟಿ ದಾಳಿ ಮೂಲಕ 30 ಕಂಪನಿಗಳಿಂದ 335 ಕೋಟಿ ರೂಪಾಯಿ ದೇಣಿಗೆಯನ್ನು ಬಿಜೆಪಿ ಪಡೆದುಕೊಂಡಿದೆ. ಈ 6 ವರ್ಷಗಳ ಅವಧಿಯಲ್ಲಿ ಒಟ್ಟು 188 ಕೋಟಿ ರೂಪಾಯಿ ಹಣವನ್ನು 23 ಕಂಪನಿಗಳಿಂದ ಬಿಜೆಪಿ ಪಡೆದುಕೊಂಡಿದೆ. 2014ರಿಂದ ದಾಳಿ ನಡೆದಂತಹ ವರ್ಷದವರೆಗೆ ಬಿಜೆಪಿಗೆ ಇವರು ಯಾವುದೇ ರೀತಿಯಾಗಿರ್ತಕ್ಕಂತಹ ಹಣವನ್ನು ಕೊಟ್ಟಿರಲಿಲ್ಲ. ಅಂದರೆ 2014ರಿಂದ 17ರವರೆಗೆ ಇವರು 1 ರೂಪಾಯಿ ಹಣವನ್ನು ಕೂಡ ಕೊಟ್ಟಿರಲಿಲ್ಲ. ಯಾವಾಗ ಬಿಜೆಪಿ ಇವ್ರ ಮೇಲೆ ಐಟಿ ದಾಳಿ ಅಥವಾ ಇಡಿ ದಾಳಿಯನ್ನು 23 ಕಂಪನಿಗಳ ಮೇಲೆ ನಡೆಸುತ್ತೋ ಆಗ ಬಿಜೆಪಿಗೆ ಚುನಾವಣಾ ಬಾಂಡ್ ಹೆಸರಿನ ಮೂಲಕ 188 ಕೋಟಿ ರೂಪಾಯಿಯಷ್ಟು ಚುನಾವಣಾ ಬಾಂಡ್ ಬಂದಿದೆ ಎನ್ನುವಂಥದ್ದು ಅಂಕಿಅಂಶಗಳಿಂದ ಗೊತ್ತಾಗ್ತಾ ಇದೆ. ಮತ್ತು ಇನ್ನಿರ್ತಕ್ಕಂತಹ ಬೇರೆ 4 ಕಂಪನಿಗಳಿದ್ದಾವೆ. ಈ 4 ಕಂಪನಿಗಳ ಮೇಲೆ ಯಾವಾಗ ಇವರು ಇಡಿ ದೃಷ್ಟಿಯನ್ನು ಮತ್ತು ಐಟಿ ದಾಳಿಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೋ ನಂತರದ 4 ತಿಂಗಳಲ್ಲಿ ಅವರು ಸುಮಾರು 10 ಕೋಟಿ ರೂಪಾಯಿಯಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಅಂಕಿಅಂಶಗಳು ಈಗ ಲಭ್ಯ ಆಗಿದ್ದಾವೆ. ಈ ದೇಶದ ಜನರನ್ನ ಕತ್ತಲೆಯಲ್ಲಿಟ್ಟು ಕಾರ್ಪೊರೇಟ್ ವಲಯದಿಂದ ಬಿಜೆಪಿ ಕೋಟಿ ರೂಪಾಯಿಗಳನ್ನು ಬಾಚಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೋದಿ ಸರ್ಕಾರ ಬಿಜೆಪಿಗೆ ಕೋಟಿ ಹಣವನ್ನು ದೇಣಿಗೆಯನ್ನು ಪಡೆದುಕೊಳ್ಳೋದಕ್ಕೆ ಯಾವೆಲ್ಲ ಮಾರ್ಗವನ್ನು ಅನುಸರಿಸ್ತು ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗೆ ಅದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅಸ್ತ್ರವನ್ನು ಕೂಡ ಬಳಸ್ಕೊಂಡಿದೆ. ಇಡಿ ದಾಳಿ ಆಗಿರ್ಬೋದು ಅಥವಾ ಐಟಿ ದಾಳಿ ಆಗಿರ್ಬೋದು. ಅಂದರೆ ತನಿಖಾ ಸಂಸ್ಥೆಗಳನ್ನು ಕೂಡ ಅಸ್ತ್ರವಾಗಿ ಬಳಸಿಕೊಂಡು ತನ್ನ ಚುನಾವಣಾ ಖರ್ಚನ್ನು ಬೇರೆ ಬೇರೆ ಖರ್ಚುಗಳನ್ನು ತನ್ನ ಪಕ್ಷದ ಖಜಾನೆಯನ್ನು ಭರ್ತಿ ಮಾಡಿಸ್ಕೊಳ್ಳೋದಕ್ಕೆ ಮೋದಿಯವರು ಯಾವ ರೀತಿ ಅವಕಾಶವನ್ನು ಕೊಟ್ಟರು ಎನ್ನುವಂತಹ ಎಲ್ಲ ಅಂಕಿಅಂಶಗಳು ಈಗ ಒಂದೊಂದಾಗಿ ಬಯಲಿಗೆ ಬರ್ತಾ ಇದ್ದಾವೆ. 2014ರಿಂದ ಇಲ್ಲಿಯವರೆಗೆ ಮೋದಿಯವರು ಕೊಟ್ಟಿರ್ತಕ್ಕಂತಹ ವಿಶೇಷ ಘೋಷಣೆಗಳು ಸಾಕಷ್ಟು ಆಕರ್ಷಣೀಯವಾಗಿ ಕಾಣಿಸ್ತಾ ಇದ್ದಾವೆ. ಆದರೆ ಅವರು ಅದನ್ನು ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ ಅನ್ನುವಂಥದ್ದನ್ನು ನೋಡೋಕ್ಕೆ ಬೆನ್ನತ್ತಿ ಹೊರಟಾಗ ಉತ್ತರ ಸಿಗೋದು ತುಂಬಾ ಕಷ್ಟ ಇದೆ. ಅದರಲ್ಲಿ ಪ್ರಮುಖವಾಗಿ ಅವರು ಒಂದು ಘೋಷಣೆಯನ್ನು ಕೊಟ್ಟಿದ್ದರು. ನಾನು ಪ್ರಧಾನಮಂತ್ರಿ ಅಲ್ಲ, ನಾನು ಜನರ ಪ್ರಧಾನ ಸೇವಕ, ನಾನು ಜನರ ಸೊತ್ತು, ಜತನದಿಂದ ಕಾಪಾಡುವಂತಹ ಚೌಕಿದಾರ. आप आश्वस्त रहिए, आपका ये चौकीदार पूरी तरह से चौकन्ना है. ಅಂದರೆ ಜನರನ್ನು ಸಂಕಷ್ಟದಿಂದ ಪಾರು ಮಾಡುವಂಥದ್ದು, ಜನರನ್ನು ಕಷ್ಟದಿಂದ ಕಾಪಾಡುವಂಥದ್ದು, ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವಂಥದ್ದು ನನ್ನ ಕೆಲಸ ಅಂತ ಹೇಳಿ ಕೊನೆಗೆ ಅವರು ತಮ್ಮ ಪಕ್ಷಕ್ಕೆ ಚುನಾವಣಾ ಬಾಂಡ್ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಈ ಎಲ್ಲ ಅಂಕಿಅಂಶಗಳಿಂದ ಗೊತ್ತಾಗ್ತಾ ಇದೆ. 10 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಮಾಡಿದಂತಹ ಭ್ರಷ್ಟಾಚಾರದ ಕುರಿತಾಗಿ ಮತ್ತೊಂದು ಸಂಚಿಕೆಯಲ್ಲಿ ಮಾತಾಡೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.